ನಮಸ್ತೆ. ಇವತ್ತು ನಾನು ಬಸ್ಸಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಹುಳ್ಳಿಕಾಳು ಮತ್ತು ಕೊಂಬೆ ಸೊಪ್ಪು ಹಾಕಿ ಸಾರು ಮಾಡ್ತಾಯಿರೋದು. ಫಸ್ಟು ಬಾಣಲೆಯಲ್ಲಿ ಹುಳ್ಳಿಕಾಳು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಘಮ ಬರೋವರೆಗೂ ಫ್ರೈ ಮಾಡಬೇಕು. ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಆ ನೀರು ಕುದಿ ಬಂದಮೇಲೆ ಹುಳ್ಳಿಕಾಳನ್ನೆಲ್ಲ ತೊಳೆದು ಅದರಲ್ಲಿ ಸೇರಿಸಿ 2 ವಿಜಲ್ ಕೂಗಿಸ್ಬೇಕು. ನಂತರ ನಾನು ಒಲೆಯಲ್ಲಿ ಮಾಡ್ತಾಯಿರೋದು ನೀರಿಟ್ಟಿದ್ದೀನಿ. ಅದು ನೀರು ಕುದಿ ಬಂದಮೇಲೆ ಬೇಯಿಸಿರೋ ಅಂಥ ಕಾಳನ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟನ್ನು ಅದ್ರ ಜೊತೆನೇ ಸೇರಿಸಿ ಬೇಯಿಸ್ಕೊಬೇಕು. ಮಸಾಲೆ ರುಬ್ಬೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇವನ್ನೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಟು ಫ್ರೈ ಮಾಡಬೇಕು. ಈ ಥರ ಆಗಿದೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ಕಾಯಿ ತುರಿ, ಬೇಯಿಸಿರೋಂಥ ಮೆಣಸಿನ್ಕಾಯಿ ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು, ಇದು ರುಬ್ಬೋದಕ್ಕೆ ಕಾಳು, ಅದನ್ನು ಅದ್ರ ಜೊತೆನೇ ಸೇರಿಸಿ ರುಬ್ಕೊಬೇಕು. ನಂತರ ಇಲ್ಲಿ ಒಗ್ಗರಣೆಗೆ ಕಾಳಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಜಜ್ಜಿರ ಅಂತ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆದ ನಂತರ ಕೊತ್ತಂಬರಿ ಸೊಪ್ಪನ್ನು, ಹಸಿಮೆಣ್ಸಿನ್ಕಾಯಿ, ಕಾಯಿ ತುರಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅದಾದ ನಂತರ ಕಾಳು ಸೇರಿಸ್ಬೇಕು. ಬಸ್ತಿಕ್ಕಿರೋ ಅಂಥ ಕಾಳನ್ನ ಸೇರಿಸ್ಬೇಕು. ಇವಾಗ ನೀರು ಬಸ್ತಿರ್ತೀವಲ್ಲ, ಅದಕ್ಕೆ ರುಬ್ಬಿರೋ ಅಂಥ ಮಿಶ್ರಣ ಸೇರಿಸಿ ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಸೊಪ್ಪು ಬೇಯಿಸ್ಬೇಕಾದ್ರೆ ಸ್ವಲ್ಪ ಕಾಳಿಗೆ ಉಪ್ಪು ಹಾಕಬೇಕು. ಇದನ್ನು ಮುದ್ದೆ ಜೊತೆ ತಿನ್ನೋಕ್ಕೆ ರುಚಿಯಾಗಿರುತ್ತೆ.